ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋಂಥದ್ದು KCET ಅಪ್ಲಿಕೇಶನ್ ಬಗ್ಗೆ. ಓಕೆ, ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಕಾರಣಾಂತರಗಳಿಂದ ಸರ್ವರ್ ಸಮಸ್ಯೆ ಇರೋದ್ರಿಂದ 28ನೇ ತಾರೀಕು ಸ್ಟಾರ್ಟ್ ಆಗಿರಬೇಕಂತದ್ದು ಒಂದು ಅಪ್ಲಿಕೇಶನ್ನ ಸೆಪ್ಟೆಂಬರ್ 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇದು ಸುಮಾರು ಸೆಪ್ಟೆಂಬರ್ ಕೊನೆಯ ತನಕ ಅಂದರೆ ಸೆಪ್ಟೆಂಬರ್ 20 ತನಕ ಲಾಸ್ಟ್ ಡೇಟ್ ಇದೆ. ಹಾಗಾಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದರು ಅವರು ಅಪ್ಲಿಕೇಶನ್ ಹಾಕಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೀವೇನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಓಕೆ, ಇದು ಯಾರಿಗೆ ಅಂದರೆ PG ಕಂಪ್ಲೀಟ್ ಆದವರಿಗೆ ಅಥವಾ PG ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ ಇರೋರಿಗೆ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ ನಾನು ಹೇಳ್ತೀನಿ. ಅಪ್ಲಿಕೇಶನ್ ಏನಾದರೂ ನೀವು ಹಾಕಬೇಕಂದ್ರೆ ಓಕೆ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಹಾಕಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸಿದ್ರೆ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಒಂದು ಅಪ್ಲಿಕೇಶನ್ಗೆ 80 ರೂಪೀಸ್ ಚಾರ್ಜಸ್ ಮಾಡ್ತೀವಿ. ಓಕೆ, ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳು ಕೂಡ ನಾವು ಗ್ರೂಪಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆ, ನೀವು ಅಲ್ಲಿ ಮಾಹಿತಿ ಪಡ್ಕೋಬೋದು. ನೆಕ್ಸ್ಟ್ ನೋಡಿ, ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಅಧಿಸೂಚನೆಯನ್ನು ನೋಟಿಫಿಕೇಷನ್ ಓದ್ಕೊಳ್ಳಿ. ಯಾಕಂದರೆ ಇಲ್ಲಿರೋದು 33 ಸಬ್ಜೆಕ್ಟ್ಗಳು. ಓಕೆ, PGಯಲ್ಲಿ 33 ಸಬ್ಜೆಕ್ಟ್ ಮಾಡೋದ್ರಿಗೆ ಅವಕಾಶ ಇದೆ. ಇನ್ನು ಇಲ್ಲಿ ಇರುವಂಥ ಮಾಹಿತಿ ಏನಂದರೆ ಎಲಿಜಿಬಿಲಿಟಿ ಏನಿದೆ, ನೀವು ಒಂದು UG ಅಂದರೆ ಯೂನಿವರ್ಸಿಟಿ, ನೀವು ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಂದರೆ PG ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ನೋಡಿ ಎಷ್ಟು ಮಾರ್ಕ್ಸ್ ಅಂದರೆ 55% ಅಂಕಗಳನ್ನ ತೆಗೆದುಕೊಂಡಿರಬೇಕು. ನೀವೇನು ಡಿಗ್ರಿ ಕಂಪ್ಲೀಟ್ ಆದರೆ ನಿಮ್ಮ PG ಏನೋ ಡಬಲ್ ಡಿಗ್ರಿ ಇರುತ್ತೆ ನೋಡಿ, ಕಂಪ್ಲೀಟ್ ಆದರೆ ನೀವು ಜನರಲ್ ಕ್ಯಾಟಗರಿ ಆದರೆ 55%, SC ST ಮತ್ತು OBC ಆದರೆ ನೀವು ಎಷ್ಟಂದರೆ 50%, 100ಕ್ಕೆ 50% ನಿಮ್ಮ ರಿಸಲ್ಟ್ ಇರಬೇಕು. ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಾರೆ. ಓಕೆ, ಈಗ ಯಾರು ಫ್ರೆಷರ್ಸ್ ಇದ್ದಾರೆ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇನ್ನೂ PG ಕಲಿತಾ ಇದ್ದೀರಾ, ಫಸ್ಟ್ ಸೆಕೆಂಡ್ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಅರ್ಹರಾಗಿರ್ತಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತಗೊಳ್ಳೋ ಅವಕಾಶ ಇದೆ. ಮತ್ತು ನೀವೇನು ಮಾಡ್ಬೇಕಂದ್ರೆ ಮುಂದೆ ನೀವು ಡಿಗ್ರಿ ಕಂಪ್ಲೀಟ್ ಆದಾಗ 55% ಇರಬೇಕು ಜನರಲ್ ಇದ್ದರೆ, OBC ಇದ್ದರೆ 50%. ಓಕೆ, ಇದ್ದರೆ ಮಾತ್ರ ಎಲಿಜಿಬಲ್ ಆಗ್ತಾರೆ. ಒಂದೊಳ್ಳೆ ಎಕ್ಸಾಮ್ ಕ್ಲಿಯರ್ ಆದರೂ ಕೂಡ ಮುಂದೆ ಎಲಿಜಿಬಲ್ ಆಗೋದಿಲ್ಲ. ಓಕೆ, ಫಲಿತಾಂಶ ಪ್ರಕಟಿಸಿದ 2 ವರ್ಷದೊಳಗೆ ಸಪೋಸ್ ನೋಡಿ, ಇವಾಗ ನವೆಂಬರಲ್ಲಿ ಎಕ್ಸಾಮ್ ಇದೆ, ಜನವರಿಲಿ ರಿಸಲ್ಟ್ ಬಂತು ಅಂತ ತಿಳ್ಕೊಳ್ಳಿ. ಜನವರಿ 20, 2026ಕ್ಕೆ ರಿಸಲ್ಟ್ ಬಂತು. ಮುಂದೆ 2028 ಜನವರಿ ಒಳಗಾಗಿ ನೀವೇನೋ ನಿಮ್ಮ ಒಂದು ಡಬಲ್ ಡಿಗ್ರಿ ಮುಗಿದಿರಬೇಕು. ಓಕೆ, ನೀವು ಅಲ್ಲಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಅಭ್ಯರ್ಥಿಗಳು ಈಗ BAದಲ್ಲಿ ಸಪೋಸ್ ಒಂದು ಎಕ್ಸಾಂಪಲ್ ತೊಗೋತೀನಿ. BAದಲ್ಲಿ ಹಿಸ್ಟ್ರಿ ಕನ್ನಡ ಆಪ್ಷನಲ್ ತೊಗೊಂಡಿದ್ರೆ ಅಂತ ತಿಳ್ಕೊಳ್ಳಿ. ನೀವು MAದಲ್ಲಿ ಕನ್ನಡ ಆಪ್ಷನಲ್ ಹೋಗಿರ್ಬೇಕು, ಹಿಸ್ಟ್ರಿಯಲ್ಲಿ ಹೋಗಿರ್ಬೇಕು. ಅಂದರೆ ನಿಮ್ಮ ಸ್ಟ್ರೀಮು ಸೇಮ್ ಆಗಿರಬೇಕು UG ಮತ್ತು PGಯಲ್ಲಿ. ಓಕೆ ನೋಡಿ, ಮತ್ತು ಇನ್ನೊಂದು ಮಾಹಿತಿ ಏನಿದೆ, KCET ಅಧಿಸೂಚನೆ ಇಲ್ಲದಿರೋ ವಿಷಯಗಳಿಗೆ ನೋಡಿ, KCET 33 ಮಾತ್ರ ಇದ್ದಾವೆ. ಅದಕ್ಕಿಂತ ಜಾಸ್ತಿ ಬೇರೆ 33 ಬಿಟ್ಟು ಬೇರೆ ಯಾರು ಇದ್ದರೆ UGC ನಡೆಸುವ ನೆಟ್ ಸೆಟ್ ಅಂತ ಬರುತ್ತೆ. ನೆಟ್ UGC CIR JRF ಹೀಗೆ ಹಲವಾರು ಬರ್ತವೆ. ವರ್ಷಕ್ಕೆ 2 ಬಾರಿ ಇರ್ತವೆ. ಅಲ್ಲಿ ನೀವು ಅಪ್ಲೈ ಮಾಡಿ ನೀವೇನು ಮಾಡ್ಬೋದು, ನಿಮ್ಮೊಂದು ಪಡ್ಕೋಬೋದು ಡಾಕ್ಯುಮೆಂಟ್ಸ್ ಅಂದರೆ ಎಲಿಜಿಬಿಲಿಟಿನ. ಫಲಿತಾಂಶ ಘೋಷಣೆ ಲೆಕ್ಕಿಸದೆ PhD ಪಡೆದವರು ಓಕೆ, ಅಂದರೆ ನೀವು PhD ಪಡೆದಿದ್ದರೆ 55% ಬದಲು 50% ಪಡ್ಕೋಬೋದು. ಅಂದರೆ 5% ವಿನಾಯಿತಿ ಇರುತ್ತೆ. ಓಕೆ ನೋಡಿ, ನಿಮ್ಮೊಂದು ಕಾಸ್ಟ್ ಇನ್ಕಮ್ ನಮೂದಿಸಬೇಕಾಗುತ್ತೆ. ಪ್ರೆಸೆಂಟ್ ಎಕ್ಸ್ಪೈರ್ ಆಗಿದ್ದರೆ ಮೊದಲೇ ನೋಡ್ಕೊಳ್ಳಿ. ನೆಕ್ಸ್ಟು ಗರಿಷ್ಠ ವಯೋಮಿತಿ ಯಾವುದೇ ರೀತಿ ಇರೋದಿಲ್ಲ. ಓಕೆ, ಗರಿಷ್ಠ ವಯೋಮಿತಿ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಏನಂದರೆ ಅಭ್ಯರ್ಥಿ ನೋಡಿ, ಇಲ್ಲಿ 1989 ಮುಂಚಿತವಾಗಿ ಏನು 1980ಗಿಂತ ಮುಂಚೆ ಏನಾದರೂ ನೀವು KCET ನೆಟ್ಟು JRF ಏನೋ ಕ್ವಾಲಿಫೈ ಆಗಿದ್ದರೆ ಅವರಿಗೆ ಇನ್ನೆಲ್ಲ KCET ಅವಶ್ಯಕತೆ ಇಲ್ಲ, ವಿನಾಯಿತಿ ಎಕ್ಸ್ಕ್ಯೂಸಸ್ ಕೊಡ್ತಾರೆ. ಓಕೆ, ಇನ್ನು ಅಪ್ಲಿಕೇಶನ್ ಫೀ ನೋಡಿ, 1000 ಪರ್ ಜನರಲ್ ಆ್ಯಂಡ್ OBC ಆ್ಯಂಡ್ SC ST ಅವರಿಗೆ 700 ರೂಪೀಸ್ ಇದೆ. ಇನ್ನು ನೆಕ್ಸ್ಟು ಆನ್ಲೈನ್ ಪೇಮೆಂಟ್ ಇದೆ, ಆಫ್ಲೈನ್ ಯಾವ ರೀತಿ ಇರೋದಿಲ್ಲ. ಇನ್ನು ಎಕ್ಸಾಮ್ ಡೇಟ್ ಬಗ್ಗೆ ಅನ್ನೋದು ನವೆಂಬರ್ 2ನೇ ತಾರೀಕಿದೆ. ಓಕೆ, ಫಸ್ಟು 50 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸು. ಆ್ಯಂಡ್ ಇನ್ನೊಂದು 100 ಪ್ರಶ್ನೆಗಳು 200 ಮಾರ್ಕ್ಸು. ಟೋಟಲ್ 300 ಮಾರ್ಕ್ಸ್. ನಿಮ್ಮ ಕಟ್ ಆಫ್ ಕೂಡ ಅಲ್ಲೇ ಆಗುತ್ತೆ. ಮತ್ತು ಇನ್ನೊಂದು ಮಾಹಿತಿನ ಹೇಳ್ತೀನಿ. ಓಕೆ,
ಪತ್ರಿಕೆಯಲ್ಲಿ ಸಿಲೆಬಸ್ ಏನಿದೆ, ಈ ಪತ್ರಿಕೆ ಏನಾಗಿರುತ್ತೆ ಸಾಮಾನ್ಯ ಪತ್ರಿಕೆ ಅಂದರೆ ಜಿ ಕೆ ಇರುತ್ತೆ, ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ, ರಿಸರ್ಚ್ ಇರುತ್ತೆ. ಇನ್ನು ಒಂದು ಪ್ಯಾಸೇಜ್ ದರ ಕೇಳಿ ಒಂದಿಷ್ಟು ಕ್ವಶನ್ ಪೇಪರ್ ಅಂದರೆ ಕ್ವಶನ್ಗಳನ್ನ ಕೊಡ್ತಾರೆ. ಒಂದು ಪ್ಯಾಸೇಜ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಒಂದು 3-4 ಕ್ವಶನ್ ಈ ರೀತಿ ಕೊಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಎರಡನೇದು ನೋಡಿ, ಈ ಪತ್ರಿಕೆಯು ಆಯ್ಕೆ ಮಾಡಿದ 100 ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳೊಳಗೊಂಡು ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತವೆ, ಗರಿಷ್ಠ 200 ಅಂಕಗಳು. ನಾನು ಎಕ್ಸಾಮ್ ಪ್ಯಾಟರ್ನ್ ಹೇಳಿದೆ ನಿಮಗೆ. ಓಕೆ, ಪೇಪರ್ 1 ಪೇಪರ್ 2 OMR ಹಳೆಯಲ್ಲಿ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. UGC ನೋಡಿ, ಕೆಸೆಟ್ನ ಮಾನದಂಡವು ಇದು ಅಂತಿಮ ಮತ್ತು ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರುತ್ತೆ. ಏನೋ ರೂಲ್ಸ್ ಇರುತ್ತೆ, ಅದು ನೀವು ಅಕ್ಸೆಪ್ಟ್ ಮಾಡಲೇಬೇಕು. ನೋಡಿ, ಕೆಸೆಟ್ ಪರೀಕ್ಷೆಯಲ್ಲಿ UGC ಮಾರ್ಗಗಳಂತೆ ಏನೋ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಇದೆ ನೋಡಿ, ಆ ರೀತಿ ಸಹಾಯಕ ಏನೋ ಅಭ್ಯರ್ಥಿಗಳು ಪೇಪರ್ 1 ಪೇಪರ್ 2 ಪತ್ರಿಕೆ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳು. ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, 2 ಪತ್ರಿಕೆಗಳಲ್ಲೂ ಸೇರಿ ಹೇಳಿದ್ದಾರೆ. ಓಕೆ, ಅರ್ಥ ಮಾಡ್ಕೊಳ್ಳಿ, 2 ಪತ್ರಿಕೆಗಳು ಸೇರಿ, ಒಂದೇ ಪೇಪರ್ ಅಲ್ಲ ನೋಡಿ. 2 ಪತ್ರಿಕೆಗಳು ಅಂದರೆ ಪೇಪರ್ 1 ಪ್ಲಸ್ ಪೇಪರ್ 2 ಎರಡೂ ಸೇರಿ ನಿಮಗೆ 300 ಮಾರ್ಕ್ಸ್ ಆಗುತ್ತೆ. 300ಗೆ 40%. ಓಕೆ, 120 ಮಾರ್ಕ್ಸ್. ದಿಸ್ ಈಸ್ ಫಾರ್ ಜನರಲ್. ಓಕೆ, ಜನರಲ್ ಮೆರಿಟಲ್ಲಿ ಬರೋರು 120 ಮಾರ್ಕ್ಸ್. ಇನ್ನು OBC ಆ್ಯಂಡ್ ಅದರ್ ಕ್ಯಾಟಗರೀಸ್ ಎಕ್ಸೆಪ್ಟ್ ಜನರಲ್ಸ್ 35. ಓಕೆ, ಅಂದರೆ ನೀವು 105 ಮಾರ್ಕ್ಸ್. ಅವರಿಗೆ ನಿಮಗೆ ಎಷ್ಟು 15 ಮಾರ್ಕ್ಸ್. ದಿಸ್ ಈಸ್ ಫಾರ್ ಎಲಿಜಿಬಿಲಿಟಿ. ಓಕೆ, ಇದು ನಿಮ್ಮ ರ್ಯಾಂಕ್ ಅಲ್ಲ. ನಿಮ್ಮ ರ್ಯಾಂಕ್ ಅನ್ನೋದು ಬರಬೇಕು ಅಂದರೆ ನೀವು ಈಗ ನೋಡಿ, ಸಪೋಸ್ 1 ಲಕ್ಷ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ 1 ಲಕ್ಷದಲ್ಲಿ ಎಷ್ಟು ಜನ ತಗೋತಾರೆ? ಕೇವಲ 6,000 ಜನ ಮಾತ್ರ ಕೆಸೆಟ್ ಎಲಿಜಿಬಿಲಿಟಿ ಕೊಡ್ತಾರೆ 1 ಲಕ್ಷದಲ್ಲಿ. ಓಕೆ, ಇಲ್ಲೇನು ಕೇಳಿದ್ದಾರೆ ಗೊತ್ತಾ? ಸಹಾಯಕ ಪ್ರಾಧ್ಯಾಪಕ ಅರ್ಹತೆಯ ಅಂದರೆ ಟೋಟಲ್ ಸ್ಲಾಟ್ಸ್. ಹಾಜರಾದ ಅಭ್ಯರ್ಥಿಗಳು ನೆನಪಿರಲಿ, ಅಪ್ಲಿಕೇಶನ್ 1 ಲಕ್ಷ ಹಾಕಿದ್ರೂ ನೀವು ಎಕ್ಸಾಮ್ಗೆ 80,000 ಜನ ಬಂದರೆ ಆ 80,000 ಜನರಲ್ಲಿ 6% ಮಾತ್ರ ಏನು ಮಾಡ್ತಾರೆ, ಎಲಿಜಿಬಿಲಿಟಿ ತೆಗೆದುಕೊಳ್ತಾರೆ. ಹಾಗಾಗಿ ಯಾರು ಅಪ್ಲಿಕೇಶನ್ನ ಹಾಕಬೇಕು ದಯವಿಟ್ಟು ಒಂದು ಸಲ ನೋಟಿಫಿಕೇಶನ್ ಓದಿಕೊಂಡು ಹಾಕಿ. ಇನ್ನು ಈ ಒಟ್ಟು ಸ್ಲಾಟ್ಗಳು 2 ಪತ್ರಿಕೆಗಳು ಹಾಜರಾಗಿ ಒಂದು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಕ್ಯಾಟಗರಿ ವೈಸ್ ಎಲ್ಲ ಲಾಟ್ ಮಾಡ್ತಾರೆ. ನೆಕ್ಸ್ಟು ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಹಾಜರಾಗಿ GM ಅಭ್ಯರ್ಥಿಗಳು 2 ಪತ್ರಿಕೆಗಳು ಸೇರಿ ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 2 ಪತ್ರಿಕೆಗಳು ಸೇರಿ. ಬಹಳಷ್ಟು ಜನ ಹೇಳ್ತಾರೆ ಪೇಪರ್ 1 40% ಪೇಪರ್ 2 40%. ಈ ಥರ ಇಲ್ಲ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 2 ಪತ್ರಿಕೆಗಳು ಸೇರಿ ಒಟ್ಟು 40% ಅಂಕಗಳು ಮತ್ತು ಮೀಸಲಾತಿ ಬರುವ ಏನೇನು ಕ್ಯಾಟಗರಿ ಅಂಕಗಳನ್ನು ಗಳಿಸಿರಬೇಕು ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಅರ್ಹತಾ ಪಟ್ಟಿಗೆ ನಾವು ಎಲಿಜಿಬಲ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು UGC ಫಲಿತಾಂಶ ಸೂತ್ರದ ಪ್ರಕಾರ ರಾಜ್ಯ ಸರ್ಕಾರದ ಮೀಸಲಾತಿ ನೀತಿ ಅನುಸಾರವಾಗಿ ಈ ಒಂದು ಲಿಸ್ಟ್ನ ತಯಾರು ಮಾಡ್ತಾರೆ. ಓಕೆ, ಕೆಸೆಟ್ ಏನು ಅವರು ತೆಗೆದುಕೊಂಡದ್ದು ಅಂತಿಮ ತೀರ್ಮಾನವೇ ಅಂತಿಮವಾಗಿರ್ತದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೋಡಿ, ಇಲ್ಲಿ ಏನು ಕ್ಲಿಯರ್ ಕೊಡಿದ್ರೆ, ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳ ಸಂಖ್ಯೆ. ಓಕೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ? ಆ ವಿಷಯದಲ್ಲಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಎಲ್ಲ ಸೇರಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಇಂಟು ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ಇಂಟು ಮಾಡಿದ್ರೆ ನಿಮಗೆ ಬರುವಂಥ ಉತ್ತರ ಏನಾಗಿರುತ್ತೆ, ಇದು ಕ್ಯಾಲ್ಕುಲೇಷನ್ ಮೆಥಡ್ ಆಗಿದೆ. ಓಕೆ, ನೀವು ಅದಕ್ಕೆ ಏನಂತಾರೆ, ನಿಮ್ಮ ಒಂದು ಕಾಸ್ಟ್ ಇನ್ಕಮಲ್ಲಿ ಯಾವ ಕ್ಯಾಟಗರಿ ಇದೆ ಮತ್ತು ಯಾವ ರಿಸರ್ವೇಷನ್ ಕ್ಲೇಮ್ ಮಾಡ್ತೀರಾ ಕರೆಕ್ಟಾಗಿ ಮೆನ್ಷನ್ ಮಾಡಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಓಕೆ, ಇನ್ನು ಸಿಲೆಬಸ್ಗೆ ಬರೋಣ. ಓಕೆ, ಇನ್ನು ಫಸ್ಟ್ ಪೇಪರ್ ನೀವು ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ, ಇಲ್ಲಿನೇ ಹೋಗಿ ನಿಮ್ಮ ಒಂದು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಸಿಲೆಬಸ್ನ ಹಾಕಿರ್ತೀವಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತೀನಿ, ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, 33 ವಿಷಯಗಳಿದ್ದಾವೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಾನು ನಿಮಗೆ ಒಂದು ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ಕಾಮರ್ಸ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ, ಕನ್ನಡದಲ್ಲಿ. ಆ್ಯಂಡ್ ಕೆಲವೊಂದಿಷ್ಟು ಭಾಷೆಗಳು ಕನ್ನಡ ಇಂಗ್ಲೀಷ್ ಸಪೋರ್ಟ್ ಇದೆ, ಇನ್ನೊಂದಿಷ್ಟು ಹಿಂದಿಯಲ್ಲಿದೆ. ಓಕೆ, ಇನ್ನು ಆಂಗ್ಲ ಭಾಷೆ ನಾವು ನಿಮಗೆ ಹೇಳ್ಬೋದು. ಈ ಗ್ರಂಥಾಲಯ
ಏನು ಲೈಬ್ರರಿ ಸೈನ್ಸ್ ಅಂತ ಇರ್ತದೆ ಅದು ಇಂಗ್ಲೀಷಲ್ಲೇ ಇದೆ. ಕಾನೂನು ಲಾ ಸಂಬಂಧಪಟ್ಟಿರೋದು ಇಂಗ್ಲೀಷಲ್ಲಿದೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಹೇಳಬೇಕು. ಓಕೆ, ಗಣಕ ವಿಜ್ಞಾನ ಮತ್ತು ಅನ್ವಯಿಕಗಳು. ಓಕೆ, ದಟ್ ಈಸ್ ಬಿಲಾಂಗ್ಸ್ ಟು ಇಂಗ್ಲೀಷ್ ಅಗೇನ್, ಮತ್ತು ಇಂಗ್ಲೀಷಲ್ಲೇ ಇದೆ. ನೆಕ್ಸ್ಟು ಪದವಿ ಹೊಂದಿರ್ತು ನೋಡಿ, ಅರ್ಥಶಾಸ್ತ್ರದಲ್ಲಿ ಕೋಆಪರೇಷನ್ ವಿಷಯದಲ್ಲಿ ಕೂಡ ಮಾಡಿದ್ರೆ ನೀವು ಎಲಿಜಿಬಲ್ ಇರ್ತೀರ ನೋಡಿ. ಶುದ್ಧ ಗಣಿತ ವಿಜ್ಞಾನ, ಅನ್ವಯಿಕ ಗಣಿತ ವಿಜ್ಞಾನ, ಗಣಕ ವಿಜ್ಞಾನ ಮತ್ತು ಪರೀಕ್ಷೆ ಅರ್ಹತೆ ಯಾವ ರೀತಿ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದ್ಸಲ ನೋಟಿಫಿಕೇಶನ್ ಓದ್ಕೊಳ್ಳಿ, ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ನಾವು ನಿಮಗೆ ಪರಿಹಾರವನ್ನು ಕೊಡ್ತೀವಿ ನೋಡಿ. ಒಂದು ಸಲ ನೀವು ಅಪ್ಲಿಕೇಶನ್ ಹಾಕಿದ್ರೆ ಎಡಿಟ್ ಮಾಡೋ ಆಪ್ಷನ್ ಇಲ್ಲ, ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇನ್ನು ಪರೀಕ್ಷಾ ಕೇಂದ್ರಗಳು ನೋಡೋಣ. 11 ಇದೆ, 11ರಲ್ಲಿ ನೀವು ಒಂದು ಚೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಕೆಲವೊಂದು 18 ವಿಷಯಗಳಿಗೆ ಇದು ಆ್ಯಕ್ಚುಲಿ ಹೆಂಗಿದೆ ಅಂದರೆ, ಟೋಟಲ್ ಪರೀಕ್ಷಾ ಕೇಂದ್ರಗಳು 18 ವಿಷಯಗಳಿಗೆ ಏನಾಗಿದೆ, 12 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಒಂದು ಪರೀಕ್ಷೆಗೆ ಯಾವ್ದಾದ್ರು ತೊಗೊಂಡುಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳು ಬೆಂಗಳೂರಲ್ಲೇ ಇದ್ದಾವೆ. ಓಕೆ, ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನಿಮ್ಮ ಒಂದು ಸಬ್ಜೆಕ್ಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಸೋ ವಿಧಾನ ಯಾವ ರೀತಿ ಅಂತ, ನೀವೇನಾದರೂ ಅಪ್ಲಿಕೇಶನ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಗ್ರೂಪಲ್ಲಿ ನೀವು ಡಾಕ್ಯುಮೆಂಟ್ನ ಕಳಿಸಿದ್ರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿಬಿಡ್ತೀವಿ. ಒಂದು ಅಪ್ಲಿಕೇಶನ್ಗೆ ನಾವು ಚಾರ್ಜ್ ಮಾಡುವಂಥದ್ದು ಕೇವಲ 80 ರೂಪಾಯಿ. ಓಕೆ, ಹೊರಗಡೆ 150 ತನಕ ಚಾರ್ಜ್ ಮಾಡ್ತಾಯಿದ್ದಾರೆ, ಬಟ್ ನಾವು 80 ರುಪೀಸ್ ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀವಿ. ಇನ್ನು ಎಲ್ಲ ನೋಡಿ, ಡಾಕ್ಯುಮೆಂಟ್ಸ್ ಏನಿರಬೇಕು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಡ್ತೀನಿ. ಓಕೆ, ನಿಮ್ಮ ಆಧಾರ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್, PUC ಕಾರ್ಡ್, ಮಾರ್ಕ್ಸ್ ಕಾರ್ಡ್, ಇಮೇಜ್, ಸಿಗ್ನೇಚರ್, ಮೊಬೈಲ್ ನಂಬರ್, ಓಕೆ, ಇಮೇಲು. ಇನ್ನು ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಒಂದು ಕಾಸ್ಟ್ ಇನ್ಕಮ್. ಓಕೆ, ಇಷ್ಟೆಲ್ಲ ಡಾಕ್ಯುಮೆಂಟ್ ಇರಬೇಕು. ಮತ್ತು ಇವೆಲ್ಲ ಯಾವ ಫಾರ್ಮೆಟಲ್ಲಿ ಇರಬೇಕು, JPG ಫಾರ್ಮ್ಯಾಟ್. JPG ಅಂದರೆ ಇಮೇಜ್ ಫಾರ್ಮ್ಯಾಟಲ್ಲಿ ಇರಬೇಕು. ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು. ಆ್ಯಂಡ್ ನೋಡಿ, ಪ್ರವೇಶ ಪತ್ರವನ್ನು ಹಾರ್ಡ್ ಕಾಪಿ ಅಂದರೆ ಮುಂದೆ ನೀವು ಅವರು ಸಾಫ್ಟ್ ಕಾಪಿ ಕಳಿಸಿದಾಗ ಪ್ರಿಂಟ್ ತಗೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಂದರೆ, ಪ್ರವೇಶ ಪತ್ರ ಓಕೆ ಅವ್ರ ವೆಬ್ಸೈಟಲ್ಲಿ ಬಿಡ್ತಾರೆ, ಡೌನ್ಲೋಡ್ ಮಾಡ್ಕೋತೀರ. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಪ್ಲಸ್ ಪಾಯಿಂಟ್. ಆ್ಯಂಡ್ ನೋಡಿ, ಕೇವಲ ನೀವು KCET ಎಕ್ಸಾಮ್ ಅಟೆಂಡ್ ಆದರೆ ಎಲಿಜಿಬಲ್ ಅಂತ ತಿಳ್ಕೊಬಾರ್ದು. ಓಕೆ, ನೀವು ಸೆಕ್ಷನ್ ಹೋದರೆ ಈ ಮಾತನ್ನು ಹೇಳೋದಿಲ್ಲ. ಓಕೆ, ನೆಕ್ಸ್ಟು ಎಕ್ಸಾಮ್ ನಿಮಗೆ KE ಎಕ್ಸಾಮ್ ರೂಲ್ಸ್ ಎಲ್ಲ ಗೊತ್ತಿತ್ತಲ್ಲ, ಅದನ್ನು ಫಾಲೋ ಮಾಡಿ. ಓಕೆ, ಪರೀಕ್ಷೆ ಸೂಚನೆಗಳು. ನೆಕ್ಸ್ಟು KE ಏನು ಡಿಸಿಷನ್ ತಗೋತಾರೆ ಅದೇ ಫೈನಲ್ ಮೆರಿಟ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ಇನ್ನೂ ನಾವು ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀವಿ, ಅದು ಕಮೆಂಟ್ ಮೂಲಕ ನೀವು ಜಾಸ್ತಿ ಡೌಟ್ಗಳನ್ನ ಕೇಳಿ. ಓಕೆ, ಇದರ ಜೊತೆಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ಯಾರು ಇಂಟ್ರೆಸ್ಟ್ ಇದ್ದರೆ ಒಂದು ಅಪ್ಲಿಕೇಶನ್ಗೆ 80 ರುಪೀಸ್ ಹಾಕ್ಕೊಡ್ತೀವಿ. ಇದೇ ಅಪ್ಲಿಕೇಶನ್ ಅಂತಲ್ಲ, ಯಾವುದೇ ಬೇರೆ ಗೌರ್ಮೆಂಟ್ ಜಾಬ್ದು ಯಾವುದೇ ಅಪ್ಲಿಕೇಶನ್ ಇದ್ದರೂ ಈಗ ಪ್ರೆಸೆಂಟ್ ಹಲವಾರು BSF ಅಲ್ಲಿ HM ಹಲವಾರು ಅಪ್ಲಿಕೇಶನ್ಗಳಿದ್ದಾವೆ. ನೀವು ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಡಾಕ್ಯುಮೆಂಟ್ ಕಳಿಸ್ಬೇಕು. ಥ್ಯಾಂಕ್ ಯು.